ಬೆಂಗಳೂರಿನ ಎರಡನೇ ಏರ್ಪೋರ್ಟ್ಗೆ ಕೊನೆಗೂ ಜಾಗ ಫೈನಲ್ ಆಗುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. 3 ಸ್ಥಳಗಳ ಪ್ರಸ್ತಾವನೆಯನ್ನ ಸಲ್ಲಿಸಿದ ರಾಜ್ಯ ಸರ್ಕಾರ. ಕನಕಪುರ ಬಳಿ ತಲೆ ಎತ್ತಲಿದೆಯಾ ಹೊಸ ವಿಮಾನ ನಿಲ್ದಾಣ. ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆಗೆ 3 ಸ್ಥಳಗಳ ಪ್ರಸ್ತಾವವನ್ನು ಸಲ್ಲಿಕೆ ಮಾಡಲಾಗಿದೆ. ಕನಕಪುರ ರಸ್ತೆಯ 2 ಸ್ಥಳಗಳು, ಕುಣಿಗಲ್ ರಸ್ತೆ ನೆಲಮಂಗಲ ಬಳಿ 1 ಸ್ಥಳವನ್ನ ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಗುರುತಿಸಲಾಗಿದೆ. ಸೊ ಎರಡನೇ ಏರ್ಪೋರ್ಟ್ ಅನ್ನ ಎಲ್ಲಿ ನಿರ್ಮಾಣ ಮಾಡಬಹುದು, ಮಾಡಬೇಕು, ಮಾಡಲಾಗತ್ತೆ, ಇದು ಬಹುದಿನಗಳಿಂದ ಇದ್ದಂತ ಪ್ರಶ್ನೆ ಆಗಿದೆ. ನಮ್ಮಲ್ಲಿಗೆ ಬೇಕು ಅಂತ ಕೆಲವು ರಾಜಕೀಯ ನಾಯಕರು ಲಾಭ ಮಾಡಿದ್ದು ಕೂಡ ಇದೆ. ಸೊ ಲಾಭಿ ಮಾಡಿದ್ದು ಇದೆ, ಲಾಭ ನೋಡಿಕೊಂಡು. ಸೊ ಇದೀಗ 3 ಹೆಸರನ್ನ ಫೈನಲ್ ಮಾಡಿ ಕಳಿಸಲಾಗಿದೆ. ಯಾವುದೇ ಸ್ಥಳ ಆದ್ರೂ 4500 ಎಕರೆ ಜಾಗ ಅನ್ನೋದು ಬೇಕೇ ಬೇಕು ಈ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ. ಈ ಕನಕಪುರ ರಸ್ತೆಯ 2 ಸ್ಥಳಗಳು, ಕುಣಿಗಲ್ ರಸ್ತೆಯ ನೆಲಮಂಗಲ, ಈ 3 ಜಾಗವನ್ನ ಈಗ ಫೈನಲ್ ಮಾಡಿ ಕಳಿಸಲಾಗಿದೆ. ಆದರೆ ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಕನಕಪುರ ರಸ್ತೆಯ 1 ಸ್ಥಳ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ, ಇನ್ನೊಂದು ಗುರುತು ಏನು ಮಾಡಿದ್ದಾರೋ ಅದು ರಾಮನಗರ ಜಿಲ್ಲೆಯಲ್ಲಿದೆ. ಇನ್ನು ವಿಮಾನ ನಿಲ್ದಾಣಕ್ಕಾಗಿ ಕನಕಪುರ ರಸ್ತೆಯಲ್ಲಿ 4800 ಎಕರೆಯಿಂದ 5000 ಎಕರೆ ಜಾಗ ಇದೆ. ನೆಲಮಂಗಲದ ಬಳಿ ನಾವು ನೋಡೋದಾದ್ರೆ 5200 ಎಕರೆ ಲಭ್ಯ ಆಗಿದೆ. ಹಾರೋಹಳ್ಳಿ ಹತ್ತಿರದ ಸ್ಥಳವು ಗ್ರೀನ್ ಲೈನ್ ಮೆಟ್ರೋ ನಿಲ್ದಾಣದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇದೆ. ಈ 3 ಸ್ಥಳಗಳ ಪೈಕಿ ಒಂದು ಕಡೆ ಜಾಗ ನೀಡೋದಕ್ಕೆ ಸರ್ಕಾರ ಅಂತೂ ಸಜ್ಜಾಗಿದೆ. 3 ಸ್ಥಳಗಳು ಬೆಂಗಳೂರು ಸಿಟಿ ಸೆಂಟರ್ಗೆ 50 ಕಿಲೋಮೀಟರ್ ದೂರದಲ್ಲೇನೆ ಇದೆ. ಈಗೇನು 3 ಫೈನಲ್ ಮಾಡಿ ಕಳಿಸಿದಾರೋ ಆ 3 ಸ್ಥಳಗಳು ಕೂಡ ಬೆಂಗಳೂರು ಸಿಟಿ ಸೆಂಟರ್ಗೆ 50 ಕಿಲೋಮೀಟರ್ ದೂರದಲ್ಲಿ ಇದೆ. 3 ಸ್ಥಳಗಳಿಗೆ ಉತ್ತಮ ರಸ್ತೆ, ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕವೂ ಕೂಡ ಇದೆ. ಹೀಗಿರ್ಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದು ಪ್ರಶ್ನೆ. ಬಹುತೇಕ ಕನಕಪುರ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವ ಆಧಾರದ ಮೇಲೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೋಡಿ, ಈಗ ಕುಣಿಗಲ್ ನೆಲಮಂಗಲ ಅಂತ ಏನು ಹೇಳ್ತಿದ್ದಾರೋ 5200 ಎಕರೆ ಇದೆ. ನಾವು ಕನಕಪುರದಲ್ಲಿ ಗುರುತಿಸಿರುವಂಥ 2 ಕಡೆ ನಾವು ನೋಡಿದಾಗ 5000 ಆಗಿದೆ. ಸೊ ಹೆಚ್ಚು ಅಂತ ಬಂದಾಗ ಅದು ಕುಣಿಗಲ್ ನೆಲಮಂಗಲದ ಕಡೆದೇ ಆಗತ್ತೆ. ಬಟ್ ಇನ್ನೇನೇನು ಲೆಕ್ಕಾಚಾರ ಹಾಕಲಾಗಿದೆ, ಏನು ಮಾನದಂಡವನ್ನು ಇಲ್ಲಿ ಮಾಡಲಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯ ನಾಯಕರುಗಳು ಕೂಡ ಲಾಬಿಗೆ ನಿಂತುಬಿಟ್ಟಿದ್ದಾರೆ. DCM DK ಶಿವಕುಮಾರ್ ಅವರಂತೂ ಕನಕಪುರಕ್ಕೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಹಜವಾಗಿ ಎಲ್ರಿಗೂ ಗೊತ್ತಿರೋದೆ, ಏರ್ಪೋರ್ಟ್ ಏನಾದರೂ ಆ ಭಾಗಕ್ಕೆ ಹೋಯಿತು ಅಂತಂದರೆ ಅಭಿವೃದ್ಧಿ ಆಗಿಬಿಡತ್ತೆ. ಭೂಮಿಯನ್ನು ನಾವು ಮಾತಾಡ್ಸೋಕ್ಕೆ ಆಗಲ್ಲ, ಭೂಮಿ ಬೆಲೆ ಗಗನಕ್ಕೆ ಇರತ್ತೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ರೈತರ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಹಣಕಾಸು ವಿಚಾರವನ್ನು ನೋಡಬೇಕಾಗತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಏರ್ಪೋರ್ಟ್ ಆ ಭಾಗದಲ್ಲಿದೆ ಅಂತಂದರೆ ಇಂಪ್ರೂವ್ಮೆಂಟ್ ಹೆಚ್ಚಾಗತ್ತೆ. ಸೊ ಹಾಗಾಗಿ ಅದರ ಜೊತೆಗೆ ಇವರು ಅಧಿಕಾರದಲ್ಲಿ ಇದ್ದಾಗ ಏರ್ಪೋರ್ಟ್ ಬಂದಿದ್ದು, DK ಶಿವಕುಮಾರ್ ಅವರು DCM ಆದಾಗ ಫೈಟ್ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತಗೊಂಡ್ರು ಅನ್ನೋದೊಂದು ಹೆಗ್ಗಳಿಕೆ, ಹೆಮ್ಮೆ ಅನ್ನೋದು ಕೊನೆವರೆಗೂ ಉಳ್ಕೊಳ್ಬಿಡತ್ತೆ. ಅದರ ಮೈಲೇಜ್ ತಗೊಳಕ್ಕೆ ಯಾರು ಬಿಡಲ್ಲ ಹೇಳಿ. ಅದಕ್ಕೆ ಗೃಹ ಸಚಿವರು ಪರಮೇಶ್ವರ್ ಅವರು ಕೇಳಿದ್ದು ತುಮಕೂರಲ್ಲೂ ಮಾಡ್ಬೋದಲ್ವಾ ಅಂತ. ಹೀಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂಥ ನಾಯಕರುಗಳು ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಅಂತಿದ್ದಾರೆ. ಬಟ್ ಫೈನಲಿ ಏನು ಹೇಳಿ, ಯಾವುದು ಒಳ್ಳೆ ಜಾಗ ಅದನ್ನು ಆಯ್ಕೆ ಮಾಡಬೇಕಾಗತ್ತೆ. ಬಟ್ ಅವ್ರವ್ರ ಲಾಭಿನ ಅವ್ರು ಮಾಡ್ತಿದ್ದಾರೆ. ಈ 3 ಸ್ಥಳಗಳನ್ನು ಫೈನಲ್ ಮಾಡಿಕೊಡ್ಲಾಗಿದೆ. ಈ 3 ಸ್ಥಳದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕನಕಪುರದಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಆಗುತ್ತೋ ಅಥವಾ ಕುಣಿಗಲ್ ನೆಲಮಂಗಲ ರಸ್ತೆಯಲ್ಲಿ ನಿರ್ಮಾಣ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಒಂದು ಜಾಗವನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳಂತೂ ನಡೀತಾ ಇದೆ.